ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬದ ಶುಭ ಸಂದರ್ಭದಲ್ಲೇ ಭಾರತೀಯ ರೈಲ್ವೆ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ನಿರುದ್ಯೋಗಿಗಳಿಗೆ, ಅದರಲ್ಲೂ ಸಹ ಏನು ಪದವಿ ಪಡೆದಿದ ಡಿಗ್ರಿ ಪಾಸ್ ಆಗಿರೋರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ. ಬರೋಬ್ಬರಿ 5,810 ಹುದ್ದೆಗಳಿಗೆ ಇವಾಗ ಭಾರತೀಯ ರೈಲ್ವೆ ಇಲಾಖೆ NTPC ಹುದ್ದೆಗಳು, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿ ಹುದ್ದೆಗಳ ಭರ್ತಿಗಾಗಿ ಇವಾಗ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರೋದು. ಸೊ ಭಾರತೀಯ ರೈಲ್ವೆ ಇಲಾಖೆ ದೇಶದಲ್ಲಿ ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ನೀಡುವಂತಹ ಒಂದೇ ಒಂದು ಇಲಾಖೆ ಅಂತ ಏನಾರಿದ್ರೆ ಅದು ರೈಲ್ವೆ ಇಲಾಖೆ. 2023ರಿಂದ 24ನೇ ಸಾಲಿನಿಂದ ಸೇರಿ ಇಲ್ಲಿವರೆಗೆ 2025ರ ಒಂದು ಅಕ್ಟೋಬರ್ ವರೆಗೆ ಬರೋಬ್ಬರಿ 1 ಲಕ್ಷದವರೆಗೆ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ 10ಕ್ಕೂ ಹೆಚ್ಚು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಭಾರತೀಯ ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು. ಇವಾಗ ಅದ್ರ ಜೊತೆಗೆ NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರಿಯ ಒಂದು 5,840 ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಸೊ ಇವತ್ತಿನಿಂದಲೇ ಅಕ್ಟೋಬರ್ 21ರಿಂದಲೇ ಅರ್ಜಿ ಸ್ವೀಕಾರ ಆರಂಭವಾಗಿರೋದು. ಸೊ ಹುದ್ದೆಗಳ ಡೀಟೇಲ್ ನೋಟಿಫಿಕೇಶನ್ ನಿನ್ನೆ 2025ರ ಅಕ್ಟೋಬರ್ 21 ಬಿಡುಗಡೆ ಮಾಡಿರುವಂತದ್ದು. ಸೊ ಯಾವ್ಯಾವ ಹುದ್ದೆಗಳು ಎಷ್ಟಿದಾವೆ ಅನ್ನೋದನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ದಿನಾಂಕಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಹೇಳಿ, ಸೊ ನೀವು ಈ ಒಂದು ಹುದ್ದೆಗಳ ಕುರಿತು ಏನು ಇನಿಷಿಯಲ್ ಪೇ ಇದೆ, ಆರಂಭಿಕ ವೇತನ ಎಷ್ಟಿದೆ, ಹುದ್ದೆಗಳು ಯಾವ್ದು ಅಂತೇಳಿ ನೀವು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಹಾಗೇನೆ ವಯಸ್ಸಿನ ಅರ್ಹತೆ ಏನು ಮಿನಿಮಮ್ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೂ ಸಹ ನೋಡಬಹುದಾಗಿದೆ. ಸೊ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 161 ಹುದ್ದೆಗಳಿದೆ. ಈ ಒಂದು ಹುದ್ದೆಗೆ ಇನಿಷಿಯಲ್ ಪೇ 35,400 ಇದೆ. ಹಾಗೇನೆ ಏಜ್ ಲಿಮಿಟ್ ಹ್ಯಾಸ್ ಆನ್ 2026ರ ಜನವರಿ 1ನೇ ತಾರೀಕಿಗೆ ಇನ್ನು 3 ತಿಂಗಳಿದೆ. ಸೊ ಆ ಒಂದು ಡೇಟ್ಗೆ ನಿಮಗೆ ಕನಿಷ್ಠ 18 ಆಗಿರಬೇಕು, ಗರಿಷ್ಠ ನಿಮಗೆ 33 ವರ್ಷ ಮೀರಿರಬಾರದು. ವಯಸ್ಸಿನ ಸಡಿಲಿಕೆ ನಿಯಮಗಳು ಸಹ ಅನ್ವಯವಾಗುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದು ಪ್ರಮುಖವಾದ ವಿಷಯವನ್ನು ನಿಮಗೆ ನೆನಪಿಟ್ಕೊಳ್ಳೇಬೇಕು. ಆ ವಿಷಯನ ನೀವು ಯಾಕಂತ ಹೇಳಿದ್ರೆ ಏಜ್ ಲಿಮಿಟ್ 33 ವರ್ಷದವರೆಗೆ ಅರ್ಜಿನ ಸಲ್ಲಿಸಬಹುದು ನಿಮಗೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು OBC ವರ್ಗದ ಅಭ್ಯರ್ಥಿಗಳಿಗೆ ಹಾಗೆ SC/ST ಪ್ರವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಆದ್ರೆ ಆ ಒಂದು ವಯೋಮಿತಿ ಸಡಿಲಿಕೆನ ನೀವು 33 ವರ್ಷ ಅಂತ ಇಲ್ಲಿ ಗರಿಷ್ಠ 33 ವರ್ಷ ಅಂತ ಹೇಳಿದರೆ, ಆದ್ರೆ ಹ್ಯಾಸ್ ಆನ್ ಜನವರಿ 1, 2026ಕ್ಕೆ ನಿಮ್ಗೆ 33 ವರ್ಷ ಆಗೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಅನಂತರ ಪ್ಲಸ್ 3 ವರ್ಷದವರೆಗೆ ಸಲ್ಲಿಸಬಹುದು. ಆ ರೀತಿ ಲೆಕ್ಕಾಚಾರ ಆಗಲ್ಲ. ಸೊ ನಾನು ಹೇಳ್ತೀನಿ, ಯಾವ ದಿನಾಂಕದಲ್ಲಿ ಜನಿಸಿರೋರು, ಯಾವ ದಿನಾಂಕದ ನಂತರ ಜನಿಸಿರೋರು ಅರ್ಜಿನ ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆಗೆ ಅಂತ ಒಂದು ಕನ್ಸಿಡರ್ ಮಾಡಿದಾಗ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಸೊ ಹುದ್ದೆಗಳು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 161, 35,400 ಇನಿಷಿಯಲ್ ಪೇ ಇರುತ್ತೆ. ಎಲ್ಲಾ ಹುದ್ದೆಗಳಿಗೂ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ ನಿಗದಿಪಡಿಸಿರೋದು. ಸ್ಟೇಷನ್ ಮಾಸ್ಟರ್ ಬಂದು ಅದು ಸಹ 35,400 ಇನಿಷಿಯಲ್ ಪೇ, 615 ಹುದ್ದೆಗಳಿವೆ. ಒಟ್ಟಾರೆ ಭಾರತದಾದ್ಯಂತ ನೇಮಕಾತಿ ಮಾಡ್ತಿರುವಂತಹ ಹುದ್ದೆಗಳಿದು. ಭಾರತದಾದ್ಯಂತ, ನಾಟ್ ಓನ್ಲಿ ಕರ್ನಾಟಕ ಅಥವಾ ಬೇರೆ ಪಕ್ಕದ ರಾಜ್ಯ ಅಂತೆಲ್ಲ, ಭಾರತದಾದ್ಯಂತ ಎಲ್ಲಾ ರೈಲ್ವೆ ವಲಯಗಳಲ್ಲಿ ನೇಮಕ ಮಾಡ್ತಿರೋದು. ನಮ್ಮ ಕರ್ನಾಟಕದ ವಲಯ ಅಂತ ಬಂದಾಗ ಸೌತ್ ವೆಸ್ಟರ್ನ್ ರೈಲ್ವೆ ನಮ್ದು. ಸೊ ಅಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನೋದು ಸಹ ನಾನು ಹೇಳ್ತೀನಿ, ಯಾವ್ಯಾವ ಹುದ್ದೆ ಎಷ್ಟಿದಾವೆ ಅಂತ ಹೇಳಿ. ಸೊ ಸ್ಟೇಷನ್ ಮಾಸ್ಟರ್ ಹೇಳಾಯ್ತು. ಸೊ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತೇಳಿ ಇದಕ್ಕೆ 29,200 ಹುದ್ದೆ ಒಂದು ಇನಿಷಿಯಲ್ ಪೇ ಇರುತ್ತೆ. 3,416 ಹುದ್ದೆಗಳು ಇವು ವೇಕೆನ್ಸಿ. ಹೆಚ್ಚು ಹುದ್ದೆಗಳಿರೋದು ಇವೇನೆ ಭಾರತದಾದ್ಯಂತ. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು, ಇದಕ್ಕೂ ಸಹ 29,200 ಇನಿಷಿಯಲ್ ಪೇ, 921 ಹುದ್ದೆಗಳಿದ್ದಾವೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು, ಇದಕ್ಕೂ ಸಹ 29,200 ಇನಿಷಿಯಲ್ ಪೇ ಇರುತ್ತೆ. ಅದ್ರ ಜೊತೆಗೆ ನಿಮಗೆ DA ಎಲ್ಲವೂ ಸಹ ಬರುತ್ತೆ ಅದಿಲ್ಲಿ. ಸೊ 638 ಹುದ್ದೆಗಳಿದ್ದಾವೆ. ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳು 25,500 ಇನಿಷಿಯಲ್ ಪೇ ಇರುತ್ತೆ ಈ ಒಂದು ಹುದ್ದೆಗಳಿಗೆ. ಸೊ ಒಟ್ಟು 59 ಹುದ್ದೆಗಳಿದೆ. ಸೊ ನಾನು ಒಟ್ಟಾರೆ ಭಾರತದಾದ್ಯಂತ ಎಷ್ಟು ಹುದ್ದೆ ಇದಾವೆ ಅನ್ನೋದು ಹೇಳಿದೆ. ಆದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದಾವೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಸೊ ನೋಡಿ, ಈ ಒಂದು ಹುದ್ದೆಗಳಿಗೆ ಒಂದು ಸ್ಟೇಜ್ 1, ಸ್ಟೇಜ್ 2 ನೀವು ಯಾವ್ಯಾವುದು CBT ಪರೀಕ್ಷೆ ಬರೀತೀರೋ ಅದಕ್ಕೆಲ್ಲ ನಿಮಗೆ ಕನ್ನಡದಲ್ಲೇ ನಿಮಗೆ ಪರೀಕ್ಷೆನ ನಡೆಸಲಾಗುತ್ತೆ. ಆದ್ರಿಂದ ಕನ್ನಡದಲ್ಲೂ ಪರೀಕ್ಷೆ ಇರುತ್ತೆ. ಯಾರು ಸಹ ಡಿಗ್ರಿ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಬೆಂಗಳೂರಿನಲ್ಲಿ ಯಾವ್ಯಾವ ಹುದ್ದೆ ಎಷ್ಟಿದಾವೆ ಅನ್ನೋದನ್ನ ನೋಡೋದಾದ್ರೆ,
ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಒಟ್ಟು 10 ಹುದ್ದೆಗಳಿದ್ದಾವೆ. ಅದರಲ್ಲಿ OBCಗೆ 3 ಹುದ್ದೆಗಳಿದ್ದಾವೆ, ಜನರಲ್ ಕೆಟಗರಿಗೆ 5 ಹುದ್ದೆಗಳಿದ್ದಾವೆ, ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದ EWS ಒಂದು ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್, ಈ ಒಂದು ಹುದ್ದೆಗಳು ಒಟ್ಟು 36 ಹುದ್ದೆಗಳಿರೋದು. ಜನರಲ್ ಕೆಟಗರಿಗೆ 17, SCಗೆ 4, STಗೆ 3, OBCಗೆ 4, EWSಗೆ 8 ಹುದ್ದೆಗಳಿರೋದು. ಒಂದು ವರ್ಗವಾರು ಮೀಸಲಾತಿ ಅಡಿ ಹುದ್ದೆಗಳಿಗೆ ಎಷ್ಟು ಅನ್ನೋದನ್ನು ನೋಡಿದಾಗ ನಾನು ಹೇಳ್ತಿದ್ದೀನಿ. ಬೆಂಗಳೂರು ಸೌತ್ ವೆಸ್ಟರ್ನ್ ರೈಲ್ವೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂತಹ ಒಂದು ಹುದ್ದೆಗಳ ಕುರಿತು ನಾನು ಹೇಳ್ತಿರೋದು ಇವಾಗ. ಅದು ಒಟ್ಟು 5810 ಒಟ್ಟು ಹುದ್ದೆಗಳಿಗೆ ನೇಮಕಾತಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿರೋದು. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನ್ನೋದನ್ನ ನಾನು ಹೇಳ್ತಾ ಇರೋದು ಇವಾಗ. ಒಟ್ಟು 241 ಹುದ್ದೆಗಳಲ್ಲಿ. ಸೊ ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಈ ಒಂದು ಹುದ್ದೆಗಳು 66 ಜನರಲ್ ಕೆಟಗರಿಯವರಿಗೆ, SCಗೆ 17, STಗೆ 10, OBCಗೆ 25, EWSಗೆ 16, ಟೋಟಲ್ 134 ಹುದ್ದೆಗಳಿತ್ತು. ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು. ಸೊ ಅವು ಜನರಲ್ ಕೆಟಗರಿಗೆ 11, ಅಲ್ಲಿ RWS ಅಂತಾನು ಬರುತ್ತೆ. ಸೊ ಹಾಗೇನೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಟೈಪಿಸ್ಟ್ SCಗೆ 5, STಗೆ 2, OBCಗೆ 8, ಹಾಗೆಯೇ EWSಗೆ 2 ಹುದ್ದೆಗಳು. ಒಟ್ಟಾರೆ 30 ಹುದ್ದೆಗಳು ಇದಿರೋದು. ನೆಕ್ಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು. ಜನರಲ್ ಕೆಟಗರಿಗೆ 14, SCಗೆ 5, STಗೆ 2, OBCಗೆ 6, EWSಗೆ 2, ಹಾಗೆಯೇ ಟೋಟಲ್ 29 ಹುದ್ದೆಗಳು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿರೋದು. ಈ ಒಟ್ಟಾರೆ ಹುದ್ದೆಗಳಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಅತಿ ಹೆಚ್ಚು ಇರೋದು ಕರ್ನಾಟಕದಲ್ಲಿ. 134 ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಾಗ್ತಿದೆ ನೇರ ನೇಮಕಾತಿ ಮೂಲಕ. ಸೊ ಒಟ್ಟಾರೆ ಕರ್ನಾಟಕದಲ್ಲಿ ಇರುವಂತದ್ದು 241 ಹುದ್ದೆಗಳು. ಸೊ ಇಲ್ಲಿ ಯಾವ್ಯಾವ ಹುದ್ದೆಗೆ ಏನು ಒಂದು ಶೈಕ್ಷಣಿಕ ಅರ್ಹತೆ ಅನ್ನೋದನ್ನ ನೋಡೋದಾದಲ್ಲಿ ಎಲ್ಲಾ ಹುದ್ದೆಗಳಿಗೂ ಸಹ ಡಿಗ್ರಿ ಪಾಸ್ ಆಗಿರಬೇಕು. ಆದ್ರೆ ಕೆಲವು 3 ಹುದ್ದೆಗಳಲ್ಲಿ ಮಾತ್ರ ಡಿಗ್ರಿ ಜೊತೆಗೆ ಏನು ಪದವಿ ಅಥವಾ ಪದವಿಗೆ ತತ್ಸಮಾನ ಒಂದು ಇಂಜಿನಿಯರಿಂಗ್ ಪದವಿ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು ಈ ರೀತಿ, ಅಥವಾ BSc, BCom, BBA, BA, BCA, ಇಂಜಿನಿಯರಿಂಗ್ ಅಲ್ಲಿ 3 ವರ್ಷ 4 ವರ್ಷ ಯಾರು ಓದಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿರ್ತೀರಾ ಅವರು ಸಹ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಸೊ ಇನ್ಯಾವುದು ಪದವಿಗೆ ತತ್ಸಮಾನ ಅಂತ ಇರುತ್ತೆ ಅದು ಓದಿದ್ರು ಸಹ ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಇಲ್ಲಿ ಒಂದು ಇಂಗ್ಲಿಷ್ ಹಾಗೆ ಹಿಂದಿ, ಇಂಗ್ಲಿಷ್ ಅಥವಾ ಹಿಂದಿ ಟೈಪಿಂಗ್ ಯಾವ ಹುದ್ದೆಗಳಿಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ, ಹಾಗೇನೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಕಡ್ಡಾಯವಾಗಿ ಇಂಗ್ಲಿಷ್ ಅಥವಾ ಹಿಂದಿ ಕಂಪ್ಯೂಟರ್ ನಲ್ಲಿ ಟೈಪಿಂಗ್ ಮಾಡುವ ಒಂದು ಸ್ಕಿಲ್ ಇರಬೇಕು ಇವೆರಡು ಹುದ್ದೆಗಳಿಗೆ. ಇತರೆ ಉಳಿದ ಎಲ್ಲಾ ಹುದ್ದೆಗಳಿಗೂ ಡಿಗ್ರಿ ಅಥವಾ ತತ್ಸಮಾನ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ರೆ ಸಾಕು. ಸೊ ಕರ್ನಾಟಕದಲ್ಲಿ ಯಾವ ಹುದ್ದೆಗಳಿಗೆ ಒಟ್ಟು ಅತಿ ಹೆಚ್ಚು ಹುದ್ದೆಗಳಿರೋದು 134. ಯಾವ ಹುದ್ದೆ ಅಂದ್ರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಈ ಒಂದು ಹುದ್ದೆಗಳು ಅತಿ ಹೆಚ್ಚು ಇರೋದು. ಸೊ ಈ ಹುದ್ದೆಗಳಿಗೆ ಎಲ್ಲರೂ ಸಹ ಅರ್ಜಿನ ಹಾಕಿ. ಸೊ ನೆಕ್ಸ್ಟ್ ನಿಮ್ಗೆ ಡೇಟ್ಸ್ ಹೇಳ್ಬಿಡ್ತೀನಿ, ಯಾವ ಒಂದು ದಿನಾಂಕದೊಳಗಡೆ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿ. ಸೊ ಈಗ ಆಲ್ರೆಡಿ ಅರ್ಜಿ ಸ್ವೀಕಾರ ಆರಂಭವಾಗಿದೆ, ನಿನ್ನೆಯಿಂದನೇ ಅಕ್ಟೋಬರ್ 21ರಿಂದನೇ ಆರಂಭವಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ನವೆಂಬರ್ 20. ಹಾಗೇನೆ ಅರ್ಜಿ ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆ ದಿನಾಂಕ ನವೆಂಬರ್ 22. ಹಾಗೇನೆ ನೀವು ಅಪ್ಲಿಕೇಶನ್ ಸಲ್ಲಿಸಿರ್ತೀರಾ, ಅಪ್ಲಿಕೇಶನ್ ಸಲ್ಲಿಸಿದಾಗ ಯಾವ್ದಾದ್ರು ಒಂದು ವಿಷಯಗಳನ್ನ ನಿಮ್ಮ ಮಾಹಿತಿಗಳನ್ನ ಮಿಸ್ಟೇಕ್ ಮಾಡಿರ್ತೀರಾ, ಆ ಒಂದು ಮಾಹಿತಿಗಳನ್ನ ಮಿಸ್ಟೇಕ್ನ ಸರಿಪಡಿಸ್ಕೊಳ್ಳಿಕ್ಕೆ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದೊಂದು ಲೆಟರ್ಸ್ ತಪ್ಪಾದ್ರೂ ಸಹ ನೀವು ಅಫಿಡೇವಿಟ್ ಕೊಟ್ಟು ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ. ಸೊ ತುಂಬಾ ಒಂದು ಕಠಿಣವಾದ ಒಂದು ನೇಮಕಾತಿ ಪ್ರಕ್ರಿಯೆ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಆದ್ರಿಂದ ಯಾವುದೇ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗಬೇಡಿ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ತಾಳೆ ಆಗಬೇಕು. ಅಲ್ಲೇನ್ ಡೀಟೇಲ್ಸ್ ಇರುತ್ತೋ ಇಲ್ಲೂ ಅದೇ ಡೀಟೇಲ್ಸ್ ಇರಬೇಕು. ಅಲ್ಲಿ ಯಾವ ರೀತಿ ಇನಿಷಿಯಲ್ಗಳು, ಒಂದು ಸ್ಪೆಲ್ಲಿಂಗ್ ಲೆಟರ್ಸ್ಗಳು ಏನಿರುತ್ತೋ ನಿಮ್ಮ ಹೆಸರಿಗೆ ಅದೇ ರೀತಿ ಇಲ್ಲೂ ಸಹ ಇರಬೇಕು. ಅದೊಂದು ಬೇರೆ ಇದೊಂದು ಬೇರೆ ಇದ್ದು ನೀವು ಅರ್ಜಿ ಸಲ್ಲಿಸಿ ಸುಮ್ಮನೆ ಎಫರ್ಟ್ ವೇಸ್ಟ್ ಮಾಡ್ಕೋತೀರಾ, ಆ ರೀತಿ ಏನಾರಿದ್ರೆ ಅದಕ್ಕೂ ಮೊದಲು ಕರೆಕ್ಷನ್ ಮಾಡ್ಕೊಂಡಿಲ್ಲಾನು ಸಹ ನೀವು ರೆಡಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಅರ್ಜಿ ಸಲ್ಲಿಸಿ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕಕ್ಕಿಂತ ಮೊದಲು ಕಾಸ್ಟ್ ಸರ್ಟಿಫಿಕೇಟು, ಸಹಿ, ಮತ್ತೆ ನಿಮ್ಮ ಭಾವಚಿತ್ರ, ಹಾಗೇನೆ ಮಾರ್ಕ್ಸ್ಗಳು, ಸೊ ಇವುಗಳನ್ನೆಲ್ಲ ನೀವು
ಸಿದ್ಧತೆ ಮಾಡಿ ಇಟ್ಕೊಂಡು ಫೋಟೋಗಳು ತಗೊಂಡು ಅವುಗಳನ್ನ JPG ಅಥವಾ JPEG ಫಾರ್ಮ್ಯಾಟ್ನಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಮುಂದಾಗಿ. ಸೊ ಅರ್ಜಿ ಸಲ್ಲಿಸೋ ವಿಧಾನನೂ ಸಹ ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ನವೆಂಬರ್ 20 ಕೊನೆ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ. ಅಪ್ಲಿಕೇಶನ್ ಶುಲ್ಕ ಪಾವತಿಸಲಿಕ್ಕೆ ನವೆಂಬರ್ 22. ಹಾಗೆಯೇ ಅಪ್ಲಿಕೇಶನ್ ತಿದ್ದುಪಡಿ ಮಾಡಲಿಕ್ಕೆ ಹೇಳ್ತಾ ಇದ್ದೆ ನಾನು. ಸೊ ನವೆಂಬರ್ 23ರಿಂದ ಡಿಸೆಂಬರ್ 2ರವರೆಗೆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಏನಾದರೂ ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಷ್ಟರೊಳಗಡೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ. ಸೊ ನಾನು ಏಜ್ ಲಿಮಿಟ್ ಬಗ್ಗೆ ಹೇಳ್ತಾ ಇದ್ದೆ. ಯಾವುದೇ ಹುದ್ದೆಗಳಿಗೆ ಈ ಒಂದು NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಹುದ್ದೆಗಳ ಪೈಕಿ ಅರ್ಜಿ ಸಲ್ಲಿಸಲಿಕ್ಕೆ 18ರಿಂದ 33 ವಯೋಮಾನದ ಇರಬೇಕು. ಗರಿಷ್ಠ 18, ಗರಿಷ್ಠ 33, ಕನಿಷ್ಠ 18. ಸೊ ಎಲ್ಲ ಕೆಟಗರಿಯ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಾಟ್ ಬಾರ್ನ್ ಆಫ್ಟರ್ 2008ರ ಜನವರಿ 1ರ ನಂತರ ಜನಿಸಿರಬಾರ್ದು, ಅವರು ಅರ್ಜಿನ ಸಲ್ಲಿಸಬಹುದು. 2008ರ ಜನವರಿ 1 ಈ ಒಂದು ದಿನಾಂಕದ ನಂತರ ಯಾರು ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅವರಿಗೆ 18 ವರ್ಷ ತುಂಬಿರೋದಿಲ್ಲ. ಸೊ ಅದರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. 2008ರ ನಂತರ 2008 ಜನವರಿ 1ರ ನಂತರ ಜನಿಸಿರೋರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆ 18 ವರ್ಷ ತುಂಬಿರಲ್ಲ. ಇನ್ನು ಜನರಲ್ ಕ್ಯಾಟಗರಿಯವರಿಗೆ 33 ವರ್ಷ ಗರಿಷ್ಠ, ಅವರಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇರೋದಿಲ್ಲ. OBC ಅವರಿಗೆ, SC/ST ಅವರಿಗೆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ನೀವು ಕೆಲವೊಂದು ಡೇಟ್ಸ್ ನೀವು ನೆನ್ಪಿಟ್ಕೋಬೇಕು, ಯಾರು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ ಅಂತೇಳಿ. ಹಾಗೇನೆ ನೀವು ವಯೋಮಿತಿ ಸಡಿಲಿಕೆ ಅನ್ವಯವಾಗಬೇಕು ಅಂತಂದ್ರೆ ಇನ್ನೂ ಕೆಲವು ಡೇಟ್ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ವಯೋಮಿತಿ ಸಡಿಲಿಕೆ OBC ವರ್ಗದವರಿಗೆ 3 ವರ್ಷ, ಹಾಗೆ SC/ST ಕ್ಯಾಟಗರಿಯವರಿಗೆ 5 ವರ್ಷ ಇರುತ್ತಲ್ಲ. ಸೊ ಆ ಒಂದು ವರ್ಷಗಳು ನಿಮಗೆ ಅನ್ವಯವಾಗಬೇಕು ಅಂತ ಹೇಳಿದ್ರೆ ನೀವು ಡೇಟ್ ಆಫ್ ಬರ್ತ್ ನಾಟ್ ಅರ್ಲಿಯರ್ ದೆನ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಟಗರಿ ಮತ್ತೆ EWS ಕ್ಯಾಟಗರಿ ಅವರು 1993 ಜನವರಿ 2 ಅದಕ್ಕಿಂತ ಮೊದಲು ಜನಿಸಿರಬಾರ್ದು. ಓಕೆನಾ? ಅವ್ರಿಗೆ ಆ ಡೇಟ್ ಇಂದ ಲೆಕ್ಕ ಹಾಕೊಂಡ್ರು ಸಹ ಜನವರಿ 1, 2026ಕ್ಕೆ ಅವರಿಗೆ 33 ವರ್ಷ ಗರಿಷ್ಠ ವಯೋಮಿತಿ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಜನಿಸಿದವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗಲ್ಲ. ಅದರಿಂದ ಈ ಡೇಟ್ಸ್ ಸಹ ನಿಮಗೆ ಅನುಕೂಲ ಆಗುತ್ತೆ, ನೆನ್ಪಿಟ್ಕೊಳ್ಳಿ. 1993 ಜನವರಿ 2. ಹಾಗೆಯೇ OBC NCL ನಾನ್ ಕ್ರಿಮಿಲೇಯರ್ OBC ಅವರು ಸಹ 1990 ಜನವರಿ 2 ಅದಕ್ಕಿಂತ ಮೊದಲು ಜನಿಸಿದ್ರೆ ನಿಮಗೆ ಅವಕಾಶ ಸಿಗಲ್ಲ. ಯಾಕಂದ್ರೆ 33 ವರ್ಷಕ್ಕೆ ಜೊತೆಗೆ ನಿಮಗೆ 3 ವರ್ಷ ಏನು ವಯೋಮಿತಿ ಸಡಿಲಿಕೆ ಇರುತ್ತೋ ಅದಕ್ಕಿಂತ ಜಾಸ್ತಿ ವಯಸ್ಸಾಗುತ್ತೆ ನಿಮ್ಗೆ ಅವಾಗ. ಆದ್ದರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಸೊ ಈ ಡೇಟ್ ನಂತರ ಅರ್ಜಿ ಸಲ್ಲಿಸಿದ್ರೆ, ಈ ಡೇಟ್ ನಂತರ ಜನಿಸಿರೋರು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ SC/ST ಅಭ್ಯರ್ಥಿಗಳು 1988 ಜನವರಿ 7 ಈ ಒಂದು ಡೇಟ್ ನ ನಂತರ ಅರ್ಜಿ ಜನಿಸಿರೋರು ಅರ್ಜಿ ಸಲ್ಲಿಸಬಹುದು. ಅದಕ್ಕಿಂತ ಮೊದಲು ಜನಿಸಿರೋರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಜನವರಿ 1, 2026ಕ್ಕೆ ನಿಮಗೆ ಜಾಸ್ತಿ ಏಜ್ ಆಗಿಬಿಡುತ್ತೆ. 33+5 ಅಂತ ಹೇಳಿದ್ರೆ ಏನು 38 ವರ್ಷ ಆಗುತ್ತೆ. ಸೊ ಅದರಿಂದ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗಲ್ಲ. CBT 1 ಅಪ್ಲಿಕೇಶನ್ ಹಾಕಿ ಪರೀಕ್ಷೆ ಬರೆದವ್ರಿಗೆ 400 ರೂಪಾಯಿನ ಮತ್ತೆ ನಿಮಗೆ ರಿಟರ್ನ್ ಕೊಡಲಾಗುತ್ತೆ. ಸೊ OBC ವರ್ಗದವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇವಾಗ ನೆಕ್ಸ್ಟ್ ನಂತರ ನಿಮಗೆ 400 ರೂಪಾಯಿನ ರಿಟರ್ನ್ ಮಾಡಲಾಗುತ್ತೆ 500 ರೂಪಾಯಿ. SC/ST ಪ್ರವರ್ಗ 1 ಫೀಮೇಲ್, ಟ್ರಾನ್ಸ್ಜೆಂಡರ್ ಹಾಗೇನೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆಲ್ಲ 250 ರೂಪಾಯಿ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಫೀಸನ್ನ ಆನ್ಲೈನ್ ಮೂಲಕ ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, GPay ಯಾವ್ದು ಬೇಕಾದ್ರೂ ಬಳಸಿ ಆನ್ಲೈನ್ ಮೂಲಕ ಸಹ ನೀವು ಅಪ್ಲಿಕೇಶನ್ ಶುಲ್ಕನ ಪಾವತಿ ಮಾಡಬಹುದು. ಸೊ ಸ್ಟೇಜ್ 1 ನಾನು ಪರೀಕ್ಷೆ ಹೇಗಿರುತ್ತೆ, ಈ ಹುದ್ದೆಗಳಿಗೆ ಪರೀಕ್ಷಾ ವಿಧಾನ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ನ ಆ ಒಂದು ವಿಡಿಯೋನ ನೋಡಿ ನೀವು. ಯಾಕಂತ ಹೇಳಿದ್ರೆ ಆ ಒಂದು ವಿಡಿಯೋ ಸಪರೇಟ್ ಆಗಿ ಮಾಡಿದ್ರೆ ಯಾವಾಗ ಬೇಕಾದ್ರೂ ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು ನೋಡ್ಕೋಬಹುದು. RRB, NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರಾಜುಯೇಟ್ಸ್ ಹುದ್ದೆಗಳಿಗೆ ಪರೀಕ್ಷೆ ವಿಧಾನ ಹೇಗಿರುತ್ತೆ ಅಂತೇಳಿ ನೋಡ್ಕೋಬಹುದು. ಆದ್ದರಿಂದ ಸೊ ನಿಮಗೆ ಸ್ಟೇಜ್ 1 ನಲ್ಲಿ ನಿಮಗೆ 90 ನಿಮಿಷದ ಒಂದು 100 ಅಂಕಗಳಿಗೆ ಒಂದು ಸ್ಟೇಜ್ 1 CBT ಎಕ್ಸಾಮ್ ಇರುತ್ತೆ. ಸೊ ಪರೀಕ್ಷೆ ವಿಧಾನ ಕಂಪ್ಲೀಟ್ ಡೀಟೇಲ್ಸ್ ಆಮೇಲೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇನ್ನು ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. www.rrbnc.gov.in ಗೆ ಭೇಟಿ ನೀಡುವ ಮೂಲಕ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು.
ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ ನೀವು rrbnc.gov.in ಭೇಟಿ ನೀಡಿದ್ರೆ ಸೊ ಇವಾಗ ಲೇಟೆಸ್ಟ್ ಆಗಿ ಒಂದು ಬಿಡುಗಡೆ ಆಗಿರುವಂತದ್ದು ನೋಟಿಫಿಕೇಶನ್ ಹಾಗೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಹೊಸದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವೇನೆ ಯಾರು ಮೊಬೈಲ್ ಇಟ್ಕೊಂಡಿದ್ದೀರೋ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀರೋ ಅವರು ನೀವೇನೆ ಅರ್ಜಿ ಸಲ್ಲಿಸ್ಬೋದು. ಸೈಬರ್ಗೆ ಹೋಗಿ ಕಾಯಲೇಬೇಕು ಅಂತಿಲ್ಲ. ಹಾಗೆಯೇ ಕೆಲವು ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡಿ ಅಥವಾ ಮೊಬೈಲಲ್ಲೇ ಫೋಟೋ ಕಾಪಿ ತಗೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಏನು KB ಅಂದರೆ ಡಿಜಿಟಲ್ ಸೈಜ್ ಕೊಟ್ಟಿರ್ತಾರೋ ಡಾಟಾ ಸೈಜು, ಆ ಸೈಜಲ್ಲಿ ನೀವು ಎಡಿಟ್ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಮುಂದಾಗ್ಬೋದು. ಸೊ ಇಲ್ಲಿ ನೀವು ಈ ಒಂದು ವೆಬ್ಸೈಟ್ಗೆ ಓಪನ್ ಆದಮೇಲೆ rrbapply.gov.in//auth ಲ್ಯಾಂಡಿಂಗ್ ಅಂತೇಳಿ ಒಂದು ವೆಬ್ಸೈಟ್ URL ಇರುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಈ ಹಿಂದೆ ಯಾವಾಗಲಾದರೂ ಆಲ್ರೆಡಿ ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರಾಜ್ಯುಯೇಟ್ ಪೋಸ್ಟ್ ಅಂತಿದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ನವೆಂಬರ್ 20 ಇದೆ. ನವೆಂಬರ್ 20 ರಾತ್ರಿ 11:50 ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟನ್ನು ಯಾರು ಈಗ ಅರ್ಜಿನ ಒಂದು ಅಕೌಂಟನ್ನು RRB ವೆಬ್ಸೈಟಲ್ಲಿ ಇನ್ನೂ ಕ್ರಿಯೇಟ್ ಮಾಡಿರೋ ಅವರು ಇಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಇಂಡಿಯಾ, ಕಂಟ್ರಿ ಆಫ್ ನ್ಯಾಷನಾಲಿಟಿ, ಇಲ್ಲಿ ಫುಲ್ ನೇಮ್ ನಾನು ಇವೆಲ್ಲನೂ ಜಸ್ಟ್ ಒಂದು ಗ್ಲಾನ್ಸ್ ತೋರಿಸಿದ್ದೀನಿ ನಿಮಗೆ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತೇಳಿ. ಸೊ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಫುಲ್ ನೇಮು, ರೀಟೈಪ್ ಫುಲ್ ನೇಮ್ ಅಂತಿದೆ, ಡೇಟ್ ಆಫ್ ಬರ್ತು, ಕೆಲವು ವಿಷಯಗಳನ್ನ ನೀವು 2 times ಎಂಟ್ರಿ ಮಾಡಬೇಕಾಗಿರುತ್ತೆ. ಫಾದರ್ ನೇಮು, ಮದರ್ ನೇಮು 2 times ಕೇಳಿದ್ದಾರೆ ನೋಡಿ, ಯಾಕಂತ ಹೇಳಿದ್ರೆ ತಪ್ಪಾಗಬಾರ್ದು ಅಂತೇಳಿ. ಸೊ ಇಮೇಲ್ ಅಡ್ರೆಸ್ಸು, ಅದಕ್ಕೆ OTP ಅಂದರೆ ಇಮೇಲ್ ಅಡ್ರೆಸ್ ಕೊಟ್ಟರೆ ಎಂಟರ್ OTP ಅಂತ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ, ನಿಮ್ಮದು ಸರಿನಾ ಅಂತೇಳಿ ಚೆಕ್ ಮಾಡ್ಕೋತಾರೆ. ಇಲ್ಲಿ ಇಮೇಲ್ ಅಡ್ರೆಸ್ ನೀಡಿ ನೀವು ಜನರೇಟ್ ಇಮೇಲ್ OTP ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಕೊಟ್ಟರೆ ನಿಮಗೆ ವ್ಯಾಲಿಡೇಟ್ ಆಗುತ್ತೆ. ಅವಾಗ ನೀವು ನೀಡಿರೋ ಒಂದು ಇಮೇಲ್ ಅಡ್ರೆಸ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಮೊಬೈಲ್ ನಂಬರು ಹಾಗೆಯೇ ಮೊಬೈಲ್ ನಂಬರ್ಗೂ OTP ಬರುತ್ತೆ. ಸೊ ವೆರಿಫಿಕೇಶನ್ ಥ್ರೂ ಡಿಜಿಲಾಕರ್ ಅಲ್ಲೂ ಸಹ ಮಾಡ್ಬೋದು, ಅಥವಾ ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಅದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅಲ್ಲೂ ಕೂಡ ವೆರಿಫಿಕೇಶನ್ನ ಕನ್ಫರ್ಮ್ ಮಾಡ್ಬೋದು. ನೆಕ್ಸ್ಟ್ ಕ್ರಿಯೇಟ್ ಯುವರ್ ಅಕೌಂಟ್ ಅಂತೇಳಿ ಪಾಸ್ವರ್ಡು, ಹಾಗೆ ಕನ್ಫರ್ಮ್ ಪಾಸ್ವರ್ಡು ನೀವು ಇಮೇಲ್ ಅಡ್ರೆಸ್ಸು ಮತ್ತು ಇಲ್ಲಿ ನೀವು ಲಾಗಿನ್ ಆಗಲಿಕ್ಕೆ RRB ವೆಬ್ಸೈಟಲ್ಲಿ ಲಾಗಿನ್ ಆಗಲಿಕ್ಕೆ ಪಾಸ್ವರ್ಡ್ನ ಕೊಟ್ಟು ನೀವು ಜನರೇಟ್ ಮಾಡ್ಕೋಬೇಕಾಗುತ್ತೆ. ಆ ಪಾಸ್ವರ್ಡ್ನ ಹಾಗೆಯೇ ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ಇಲ್ಲಿ ಲಾಗಿನ್ ಹಿಯರ್ ಅಂತ ಇರುತ್ತೆ, ಓಕೆನಾ. ಲಾಗಿನ್ ವಿತ್ ಆಧಾರ್, ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡೆನ್ಷಿಯಲ್ ಅಂತೇಳಿ. ಸೊ ಅದಾದಮೇಲೆ ಅಕೌಂಟ್ ಕ್ರಿಯೇಟ್ ಆದಮೇಲೆ ಲಾಗಿನ್ ವಿತ್ RRB ಕ್ರೆಡೆನ್ಷಿಯಲ್ ಅಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಆಗಬೇಕಾಗಿರುತ್ತೆ, ಓಕೆನಾ. ಸೊ ಇದು ನಿಮಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇರುವಂತಹ ಒಂದು ದಾರಿ ನೋಡಿ. ಅಥವಾ ಇಲ್ಲೂ ಸಹ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲೂ ಸಹ ನಿಮಗೆ ಡೈರೆಕ್ಟ್ ಲಾಗಿನ್ ವಿತ್ RRB ಅಕೌಂಟ್ ಅಥವಾ ಲಾಗಿನ್ ವಿತ್ ಆಧಾರ್ ಸಂಖ್ಯೆಯಲ್ಲೂ ಸಹ ನೀವು ಲಾಗಿನ್ ಆಗ್ಬೋದು. ಮತ್ತೆ ಇಲ್ಲೂ ಕೊಟ್ಟಿದ್ದಾರೆ ಕ್ರಿಯೇಟ್ ಆನ್ ಅಕೌಂಟ್ ಹೇಳಿ. ಸೊ ಇದು ಅರ್ಜಿ ಸಲ್ಲಿಸುವ ವಿಧಾನ. ಸೊ ಇದಿಷ್ಟು RRB ಬಿಡುಗಡೆ ಮಾಡಿರುವಂತಹ 5,840 ಹುದ್ದೆಗಳ ಒಂದು ನೋಟಿಫಿಕೇಶನ್ ಕುರಿತು ಮಾಹಿತಿ. ಸೊ ನೀವು ಪದವಿ ಪಡೆದಿದ್ದು ನಿರುದ್ಯೋಗಿಗಳಾಗಿ ಯಾವುದಾದ್ರೂ ಸರ್ಕಾರಿ ಕೆಲಸ ಬೇಕು ಅಂತೇಳಿ ಓದ್ತಾ ಇದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲಿ, ಒಂದು ಹುದ್ದೆಗೆ ಬೇಕಾದಂತಹ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಶಿಕ್ಷಣ ಉದ್ಯೋಗ ಮಾಹಿತಿಗಳೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇದ್ದೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ವಿಷಯದ ಬಗ್ಗೆ, ಶಿಕ್ಷಣ ಮತ್ತು ಎಜುಕೇಷನ್ ಬಗ್ಗೆ, ಉದ್ಯೋಗದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸ್ಬೋದು, ನಾವು ಅದನ್ನು ಪರಿಗಣಿಸ್ತೇನೆ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ನಾನು ಮತ್ತೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದಾಗಿರುತ್ತೆ. ಧನ್ಯವಾದಗಳು, ಬಾಯ್ ಬಾಯ್.